ಬೂದಿ ಮುಚ್ಚಿದ ಕೆಂಡದಂತಿದೆ ಮೈಸೂರಿನ ಉದಯಗಿರಿ. ಡಿಸಿಪಿ ವಾಹನದ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ನ್ಯೂಸ್ 8ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗಿದೆ. ಒಂದು ಪೋಸ್ಟ್ ಮಾಡಿರುವಂತ ವಿಚಾರ ಸಂಬಂಧ ದೆಹಲಿ ಎಲೆಕ್ಷನ್ನ ಫಲಿತಾಂಶ ಬಂದ ಮೇಲೆ ಧರ್ಮಗುರುಗಳನ್ನ ನಿಂದಿಸಿ ಅವಹೇಳನ ಮಾಡಿ ಪೋಸ್ಟ್ ಅನ್ನ ಹಾಕಲಾಗಿತ್ತು ಅಂತ ಆರೋಪಗಳನ್ನ ಮಾಡಿ ಆತನನ್ನ ಕೂಡಲೇ ಬಂಧಿಸಬೇಕು ಅಂತ ಹೇಳಿ ಏಕಾಏಕಿ ಅನ್ಯ ಕೋಮಿನ ಸಮುದಾಯದವರು ಪೊಲೀಸ್ ಸ್ಟೇಷನ್ ಮುಂದೆ ಬಂದು ದಾಂಧಲೆಯನ್ನ ಮಾಡಿದ್ದಾರೆ. ಗಲಾಟೆ ಸ್ಥಳದಲ್ಲಿ ಮೂಟೆ ಗಟ್ಲೆ ಕಲ್ಲುಗಳ ರಾಶಿ ಬಂದಿದೆ. ಮುಖಕ್ಕೆ ಮಾಸ್ಕ್ ಅನ್ನ ಕಟ್ಕೊಂಡು ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ಪೊಲೀಸ್ ಜೀಪ್ ಮೇಲೆ, ಪೊಲೀಸ್ ಸ್ಟೇಷನ್ ಮೇಲೆ ಅಷ್ಟೊಂದು ಕಲ್ಲುಗಳನ್ನ ಆ ಸ್ಥಳಕ್ಕೆ ಯಾರು ತಗೊಂಡು ಬಂದ್ರು? ಉದಯಗಿರಿ ಠಾಣೆಗೆ ಡಿಸಿಪಿ ಮುತ್ತುರಾಜ್ ಭೇಟಿಯನ್ನ ಕೊಟ್ಟಿದ್ದಾರೆ. ಆ ಪೊಲೀಸ್ ಠಾಣೆ ಮುಂಭಾಗದ ಅಂಗಡಿಗಳು ಬಂದಾಗಿದೆ. ಅವಹೇಳನ ಪೋಸ್ಟ್ ಹಾಕಿದ ಯುವಕನ ಬಂಧನ ಸದ್ಯಕ್ಕೆ ಆಗಿದೆ. ಆದ್ರೆ ತಡರಾತ್ರಿ ಆದಂತ ಘಟನೆ ಇದೆಯಲ್ಲ, ಏಕಾಏಕಿ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಂತ ಅನ್ಯಕೋಮಿನ ಒಂದು ಗುಂಪು ನೋಡಿ, ಅಲ್ಲಿ ಪೊಲೀಸ್ ಜೀಪ್ ಹೋಗ್ತಾ ಇದೆ. ಸೊ ಅದಕ್ಕೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಪರಿಸ್ಥಿತಿಯನ್ನು ತಹಬದಿಗೆ ತರೋದಕ್ಕೆ ಅಶ್ರುವಾಯುವನ್ನು ಸಿಡಿಸಿದ್ದಾರೆ, ಪ್ರಯೋಗ ಮಾಡಿದ್ದಾರೆ. ಡಿಸಿಪಿ ವಾಹನ ಹೋಗ್ತಾ ಇದ್ರೆ ಸೇರಿದಂತ 10ಕ್ಕೂ ಹೆಚ್ಚು ಮಂದಿ ಅವ್ರ ವಾಹನದ ಮೇಲೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಅಲ್ಲಿ ಮೂಟೆ ಕಲ್ಲು ತಂದಿದ್ದು ಯಾರು? ಅದು ಎಲ್ಲಿಂದ ಬಂತು? ಮೊದಲೇ ಪ್ಲಾನ್ ಮಾಡ್ಕೊಂಡು ಇವ್ರ ರೀತಿ ಕಲ್ಲು ತೂರಾಟ ಮಾಡಬೇಕು, ಪರಿಸ್ಥಿತಿಯನ್ನ ವಿಕೋಪಕ್ಕೆ ತಗೊಂಡು ಹೋಗಬೇಕು ಅಂತಾನೆ ಬಂದಿದ್ರ? ಪೂರ್ವ ನಿಯೋಜಿತ ಕೃತ್ಯನ ಇದು? ಪೋಸ್ಟ್ ಒಂದು ನೆಪ ಆಯ್ತಾ? ಹೀಗೆ ಹಲವಾರು ಆಯಾಮಗಳಲ್ಲಿ ಪೊಲೀಸರಿಗೆ ಅನುಮಾನಗಳು ವ್ಯಕ್ತವಾದಂಥ ಹಿನ್ನೆಲೆಯಲ್ಲಿ ಆ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಗಲಾಟೆ ಸ್ಥಳದಲ್ಲಿ ಮೂಟೆಗಟ್ಟಲೆ ಕಲ್ಲು ಹೆಂಗೆ ಬಂತು? ರಾಶಿ ಕಲ್ಲು ಯಾರು ತಂದ್ರು? ಮೊದಲೇ ತಂದಿಟ್ಟಿದ್ರ? ಪೋಸ್ಟ್ ಒಂದು ನೆಪ ಆಯ್ತಾ? ಮುಖಕ್ಕೆ ಮಾಸ್ಕ್ ಎಲ್ಲ ಕಟ್ಕೊಂಡ್ ಬಂದಿದ್ದಾರೆ, ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ಈ ಕೃತ್ಯ ಯಾರು ಮಾಡಿದ್ದಾರೆ ಅಂದ್ರೆ ಕಲ್ಲು ತೂರಾಟ ಮಾಡಿ ಇದೀಗ ಪೊಲೀಸ್ ಸ್ಟೇಷನ್ ಮೇಲೆ, ಪೊಲೀಸ್ ವಾಹನದ ಮೇಲೆ ಎಲ್ಲ ದಾಳಿ ಮಾಡಿ ಹಾನಿ ಮಾಡಿದಾರಲ್ಲ, ಅವ್ರ ವಿರುದ್ಧ ಕ್ರಮಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ, ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಯಾರೋ ಒಬ್ಬರು ಅವಹೇಳನಕಾರಿ ಪೋಸ್ಟ್ ಹಾಕಿದ್ದಾರೆ ಅಂತ ಹೇಳಿ ಒಂದು ಗುಂಪು ಪ್ರಚೋದನೆಗೊಂಡು ಅವರು ಪೊಲೀಸರು ಸೋಮಟ ಕೇಸ್ ಮಾಡಿ ಅವ್ರಿಗೆ ಅರೆಸ್ಟ್ ಮಾಡಿದ್ರು ಕೂಡ ಅವರು ಬೇಗ ಬೇಲ್ ಸಿಕ್ಬಿಡುತ್ತೆ, ಅವ್ನಿಗೇನು ಆಗೋದಿಲ್ಲ, ನಮಗೆ ಕೊಡಿ ಅಂತೇಳಿ ಅವರು ಡಿಮ್ಯಾಂಡ್ ಮಾಡಿದ್ರು. ಅದಕ್ಕೋಸ್ಕರ ಪೊಲೀಸರು ಬಲ ಪ್ರಯೋಗ ಮಾಡಿ ಅವರಿಂದ ಚದುರಿಸಿದ್ದಾರೆ. ಈಗ ಅದರಲ್ಲಿ ಕೆಲವರು ಕಲ್ಲು ತೂರಾಟ ಮಾಡಿ ಅದು ಕೆಲವು ವಾಹನಗಳಿಗೆ ಜಖಮಾಗಿದೆ, ಕೆಲವು ಜನಕ್ಕೂ ಕೂಡ ಏಕಾಗಿದೆ, ಯಾರು ಇಂಪೇಷಂಟ್ ಆಗಿ ಯಾರು ಇಲ್ಲ. ಈಗ ಪ್ರಕರಣದ ಬಗ್ಗೆ ನಾವು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲು ಮಾಡಿಕೊಂಡು ಆ ವಿಡಿಯೋ ಫುಟೇಜು ಎಲ್ಲ ನೋಡಿ ಈಗ ಅದನ್ನು ಯಾರ್ಯಾರಿದ್ದಾರೆ ಅವ್ರಿಗೆ ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಮುಂದಿನ ಕಾನೂನು ಕ್ರಮ ತಗೊಳ್ಳೋ ಪ್ರಕ್ರಿಯೆ ಜಾರಿಯಲ್ಲಿದೆ. ಪೊಲೀಸರ ಮೇಲೆ ಈ ರೀತಿಯಾದಂಥ ಹಲ್ಲೆ ಆಗುತ್ತೆ ಅಂದರೆ ಯಾವ ರೀತಿ ಅರ್ಥ ಪಾಸಾಗುತ್ತೆ? ಅದಕ್ಕೆ ಈಗ ಪ್ರಕರಣ ಗಂಭೀರವಾಗಿ ಪೊಲೀಸ್ ಇಲಾಖೆ ಪರಿಗಣಿಸಿದೆ. ಇದ್ರ ಬಗ್ಗೆ ಏನಿದೆ ಅದನ್ನು ವಿಡಿಯೋ ಫುಟೇಜ್ಗಳು ಇದ್ದಾವೆ, ಎಲ್ಲ ಮೊಬೈಲ್ ಫುಟೇಜ್ ಇದ್ದಾವೆ, ಕೆಲವು CCTV ಫುಟೇಜ್ ಇದೆ, ವಿಡಿಯೋ ಫುಟೇಜಸ್ ಇದೆ. ನೋಡಿ ಯಾರ್ಯಾರಿದ್ದಾರೆ ಅದ್ರ ಬಗ್ಗೆ ಏನೇನು ಅದರ ಪಿತೂರು ಇದೆ ಅದ್ರ ಬಗ್ಗೆ ಎಲ್ಲ ಪೂರ್ವವಾಗಿ ಕೂಲಂಕುಷವಾಗಿ ತನಿಖೆ ಮಾಡಿ ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಕಾನೂನು ಕ್ರಮ ಜರುಗಿಸಿ. 7 ಜನಕ್ಕೆ ಅದು ಕಲ್ಲೇಟು ಬಿದ್ದಿದೆ. ಮತ್ತು ಯಾರಿಗೂ ಏನು ರಕ್ತಗಾಯ ಯಾರಿಗೂ ಆಗಿಲ್ಲ, ಯಾರು ಕೂಡ ಇನ್ಪೇಷಂಟ್ ಆಗಿ ಯಾರೂ ಇಲ್ಲ, ಎಲ್ಲರೂ ಔಟ್ ಪೇಷಂಟ್ ಆಗಿ ಟ್ರೀಟ್ಮೆಂಟ್ ತೊಗೊಂಡು ಹೋಗಿದ್ದಾರೆ. ಪರಿಸ್ಥಿತಿ ನಿಯಂತ್ರಣದಲ್ಲಿದೆ. ಮತ್ತು ಇದು ಬೇರೆ ಈಗ ಜನರು ಈ ಥರ ನಡಿಬಾರ್ದಾಯ್ತು ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಪೊಲೀಸ್ ಇಲಾಖೆ